ಎಲ್ಲರಿಗೂ ಸ್ನೇಹಾಲಯದಿಂದ ನನ್ನ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಕಳೆದ ಏಪ್ರಿಲ್ 19ನೇ ತಾರೀಕಿನಂದು ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯ ಬದಿಯಲ್ಲಿ ಒಬ್ಬರು ಮಾನಸಿಕ ಅಸ್ವಸ್ಥರು ಅಲೆದಾಡುತ್ತಿರುವರೆಂಬಂತಹ ಮಾಹಿತಿ ಆಧಾರದ ಮೇಲೆ ಸ್ನೇಹಾಲಯದ ತಂಡ ಹೋಗಿ ಒಬ್ಬ ಸಹೋದರನನ್ನು ಸ್ನೇಹಾಲಯಕ್ಕೆ ಕರ್ಕೊಂಡು ಬಂದಿತ್ತು. ಅವರ ಹೆಸರು ಅಯ್ಯನ್ ಪಾಂಡಿ ಅಂತ. ಅವರು ಮೂಲತಃ ಕೇರಳದ ಕಣ್ಣೂರು ಪ್ರದೇಶದವರಾದರೂ ಅವರ ಪತ್ನಿಯ ಊರು ತಮಿಳುನಾಡಿನಲ್ಲಿ. ಅವರ ಪತ್ನಿಯ ಹೆಸರು ಧನುಷ್ಕೋಡಿ ಅಂತ. ಕಳೆದ 2 ವರ್ಷಗಳಿಂದ ಅವರ ಕುಟುಂಬದಿಂದ ಮಿಸ್ ಆಗಿದ್ದರು. ಅವರ ಕುಟುಂಬ ಅವರನ್ನು ಹುಡುಕದ ಸ್ಥಳಗಳಿಲ್ಲ. ಬೆಂಗಳೂರು, ಮೈಸೂರು ಮೊದಲಾದ ಕಡೆಯಲ್ಲೆಲ್ಲ ಹುಡುಕಿ ಕೊನೆಗೆ ಕೇರಳದಲ್ಲೂ ತಮಿಳುನಾಡಲ್ಲೂ ಅವರು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ರು ಮಿಸ್ಸಿಂಗು. ತದನಂತರ ಸ್ನೇಹಾಲಯಕ್ಕೆ ಬಂದ ನಂತರ ಸ್ನೇಹಾಲಯದ ಪ್ರೀತಿ ಪರಿಪಾಲನೆಯಿಂದ ಹಾಗೂ ಚಿಕಿತ್ಸೆಯಿಂದ ಅವರು ಗುಣ ಹೊಂದಿ ಈಗ ಅವರ ವಿಳಾಸವನ್ನು ಪತ್ತೆ ಹಚ್ಚಿ ಅವರ ಮಗನು ಇಲ್ಲಿ ಬಂದಿದ್ದಾನೆ. ಮಗನು ಆದಿ ಅಂತ ಅವರ ಹೆಸರು. ಆದಿ ಈಗ ತಂದೆಯನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ. ಕಳೆದ 2 ವರ್ಷದಿಂದ ಅವರು ಮಾನಸಿಕ ಅಸ್ವಸ್ಥಗೊಳಪಟ್ಟು ಅವರು ಬೀದಿಯಲ್ಲಿ ಅಲೆದಾಡ್ತಿದ್ರು. ಇವತ್ತು ಸ್ನೇಹಾಲಯಕ್ಕೆ ಪುನಃ ಸಂತೋಷದ ಸುದಿನ. ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಮಾನಸಿಕವಾಗಿ ಅಸ್ವಸ್ಥತೆಗೊಂಡು ಬೇರೆ ಬೇರೆ ಪ್ರದೇಶಗಳಲ್ಲಿ ಅಲೆದಾಡುತ್ತಿರುವ ಜನರನ್ನು ಕರ್ಕೊಂಡು ಬಂದು ಅವರನ್ನು ಚಿಕಿತ್ಸೆಗೊಳಪಡಿಸಿ ಅವರಿಗೆ ಪ್ರೀತಿ ವಾತ್ಸಲ್ಯವನ್ನು ಕೊಟ್ಟು ಅವರ ವಿಳಾಸವನ್ನು ಪತ್ತೆ ಹಚ್ಚಿ ಈವರೆಗೆ 1350ಕ್ಕಿಂತಲೂ ಹೆಚ್ಚು ಜನರನ್ನು ತಮ್ಮ ಸ್ವಂತ ಊರಿಗೆ ಭಾರತಾದ್ಯಂತ ಕಳಿಸಿದ ಒಂದು ಹಿರಿಮೆ ಸ್ನೇಹಾಲಯಕ್ಕಿದೆ ಎಂಬುದಾಗಿ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಈ ಕಳೆದ 15 ವರ್ಷಗಳಲ್ಲಿ ನಮಗಾಗಿ ನಮ್ಮ ನಿವಾಸಿಗಳಾದ ಇಲ್ಲಿ ಪ್ರಸ್ತುತ 350ರಷ್ಟು ನಿವಾಸಿಗಳಿದ್ದಾರೆ. ಈ ನಿವಾಸಿಗಳಿಗೆ ಬೇಕಾದಂಥ ಆಹಾರ ವ್ಯವಸ್ಥೆ, ಮದ್ದುಗಳು, ಇದಕ್ಕೆಲ್ಲ ಸಹಾಯ ಮಾಡುವ ಪ್ರತಿಯೊಬ್ಬ ಸ್ನೇಹಾಲಯದ ಅಭಿಮಾನಿಗೂ ದಾನಿಗೂ ಸರ್ವಶಕ್ತರಾದ ದೇವರು ಹೇರಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ಹೇಳುತ್ತಾ ಸರ್ವರಿಗೂ ಸರ್ವೇ ಜನ ಸುಖಿನೋ ಭವಂತು. എൻ്റെ പേര് ആദി. അച്ഛനെ കാണാനായിട്ട് 2 കൊല്ലമായി. ഇപ്പം കണ്ടിട്ടതിൽ സന്തോഷമുണ്ട്. അതിന് ഈ സ്ഥാപനത്തിന് നന്ദി ഇതാക്കുന്നു.